ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಏನು ಟಿಫನ್ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ನಾನು ಮಸಾಲೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ತುಂಬ ಸಿಂಪಲ್ಲು, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೀವು ಮತ್ತೆ ಮತ್ತೆ ಅದನ್ನೇ ಮಾಡ್ಕೊಂಡು ತಿಂತೀರ, ಅಷ್ಟು ಈಸಿ ಮತ್ತು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಬಾಣಲಿಗೆ ಎಣ್ಣೆ ಐದಾರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಚಕ್ಕೆ, ಲವಂಗ, ಮೆಣಸು, ಪಲಾವ್ ಎಲೆ ಚೆನ್ನಾಗಿ ಫ್ರೈ ಮಾಡಿ ನಂತರ ಈರುಳ್ಳಿ ಹಾಕ್ಕೊಳ್ಳಿ. ಫ್ರೆಂಡ್ಸ್, ನಾನು ಒಂದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಚಿಕ್ಕ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿದ ನಂತರ ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಡಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಸಾಕು. ನಿಜವಾಗ ಪುದೀನೂ ಬೇಕಾಗಿಲ್ಲ. ನಿಜವಾಗ ಫ್ರೆಂಡ್ ಅಷ್ಟು ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡಿದ ನಂತರ ಟೊಮೆಟೊ ಹಾಕ್ಕೊಳ್ಳಿ. ಫ್ರೆಂಡ್ಸ್, ನಾನು 1.5 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಅದು ಚಿಕ್ಕದು 1.5 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಒಂದು ಸ್ವಲ್ಪ ಫ್ರೈ ಸ್ಮೂತಾಗಿ ಹಾಕಬೇಕು, ಒಂಥರ ಗೊಜ್ಜು ಟೈಪ್ ಬರಬೇಕು. ನಂತರ 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ಮೆಲ್ಲು ಎಲ್ಲ ಹೋಗ್ಬೇಕು ಫ್ರೆಂಡ್ಸ್, ಹಸಿ ವಾಸನೆ ಎಲ್ಲ ಹೋಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್ ಟೇಸ್ಟ್ಗೆ. ನಿಜವಾಗಿ ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ, ನಿಜವಾಗಿ ಪುದೀನ ಸೊಪ್ಪೇ ಬೇಡ ಫ್ರೆಂಡ್ಸ್, ನಮ್ಮಲ್ಲಿ ಕೊತ್ತಂಬರಿ ಸೊಪ್ಪು ಮಾತ್ರ ಫ್ರೆಂಡ್ಸ್. ಎಲ್ಲ ಆಯಿತು ನೋಡಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಜವಾಗೂ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ, ನಿಜವಾಗೂ ಸೂಪರಾಗಿರುತ್ತೆ. ಹಾಗೆ ನಾನು ಹಸ್ಬೆಂಡ್ ಇಬ್ಬರು ತಿಂದ್ವಿ. ಆಮೇಲೆ ಇದು ಮಧ್ಯಾಹ್ನಕ್ಕೆ ಮಸಾಲೆ ಚಿತ್ರಾನ್ನ ಮಾಡಿದೆ. ಈಗ ಮುದ್ದೆನೂ ಚಟ್ನಿ ನಮ್ಮನೇಲಿ ಜಾಸ್ತಿ, ಬೆಳಗ್ಗೆ ಹೊತ್ತು ಮುದ್ದೆ ಚಟ್ನಿನೇ ಫ್ರೆಂಡ್ಸ್ ಜಾಸ್ತಿ ತಿನ್ನೋದು. ಹಾಗೆ ಅವ್ರ ಬಾಕ್ಸ್ಗೂ ಮಸಾಲೆ ಚಿತ್ರಾನ್ನ ಮತ್ತು ಮಧ್ಯಾಹ್ನಕ್ಕೆ ಫ್ರೂಟ್ಸ್ ಫ್ರೆಂಡ್ಸ್, ಚೇಪೆಕಾಯಿ ಫ್ರೂಟ್ಸ್ ಹಾಕಿದ್ದೆ ಫ್ರೆಂಡ್ಸ್. ಹಾಗೆ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಒಂದು ಇಂಟರ್ವ್ಯೂಗೆ ಹೋಗಿದ್ದೆ. ಬೆಳಗ್ಗೆ 10:30 ಹೋಗಿದ್ದು ಫ್ರೆಂಡ್ಸ್. ಅಲ್ಲೇ ಕೂತು ಸಾಕಾಗೈತೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.